हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मेतान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः ता नमस्ये गुरुमम। हरिः ಓಂ ಶ್ರೀಶಾ ಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು ಉಪನಿಷತ್ ಸಾರ ಸಂಗ್ರಹ ರೂಪವಾದುದು. 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಅಂದರೆ ಶ್ರೇಷ್ಠರು, ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು ಎಂದರ್ಥ. ಸಕಲ ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಅನಂತ ಜೀವರು ವಿವಿಧ ರೀತಿಯ ಗುಣಗಳಿಂದ ತುಂಬಿದ್ದಾರೆ. ಆದ್ದರಿಂದ ವೈಚಿತ್ರ್ಯಮಯವಾಗಿದೆ. ಜೀವರಲ್ಲಿ ನೀಚ, ಉಚ್ಚಮ, ಮಧ್ಯಮಲ್ಲಿ ಇರುವುದರಿಂದ ತಾರತಮ್ಯೋಪೇತವಾಗಿದೆ. ಇದನ್ನೇ ಶ್ರೀ ಮಧ್ವಮತದ ಪ್ರಮೇಯವಾದ ಜೀವಗಣ ಹರೇರನುಚರ ನೀಚೋಚ್ಚ ಭಾವಂ ಗತಃ ಎಂಬುದನ್ನು ಸೂಚಿಸುತ್ತಾ ಇದ್ದಾರೆ ಶ್ರೀ ಪುರಂದರದಾಸರು. ಜೀವರು ತಮ್ಮಲ್ಲಿ ತಾರತಮ್ಯ ಇರುವುದನ್ನು ತಿಳಿದುಕೊಳ್ಳುವುದಕ್ಕೆ ಶಾಸ್ತ್ರವೇ ಆಧಾರ. ಎಲ್ಲ ಜೀವರು ಅಜ್ಞಾನ ಪರವಶೆಯಲ್ಲಿ ಸಂಸಾರಾವಸ್ಥೆಯಲ್ಲಿ ಇದ್ದಾರೆ. ಈ ಸಂಸಾರಾವಸ್ಥೆಯಲ್ಲಿ ಬಂಧನಕ್ಕೆ ಒಳಗಾಗಿರುವುದು ಅಜ್ಞಾನದಿಂದ ಕಲ್ಪಿತವಾದ ಲಿಂಗ ಶರೀರ ಮತ್ತು ಅಲಿಂಗ ಶರೀರದಲ್ಲಿ ಇರತಕ್ಕಂಥ ಪ್ರಕೃತಿಯ ಮೂಲ ಗುಣಗಳಾದ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಇದರ ವ್ಯಾಪಾರದಿಂದ ಪ್ರತಿಯೊಬ್ಬ ಜೀವರು ಈ ನಿರ್ಗುಣರಾಗಬೇಕು. ಅಂದರೆ ಪ್ರಾಕೃತ ಗುಣದಿಂದ ದೂರ ಸರಿಯಬೇಕು. ಎಲ್ಲರೂ ಸ್ವಪ್ರಕಾಶಗಳು, ಚಿದ್ರೂಪರಾದ್ದರಿಂದ ಅವರವರ ಪ್ರಕಾಶದಲ್ಲಿ ಅವರವರ ಗುಣದಲ್ಲಿ ಇರತಕ್ಕಂಥದ್ದಕ್ಕೆ ಮುಕ್ತಾವಸ್ಥೆ ಎಂದು ಹೆಸರು. ಸಾತ್ವಿಕರ ಸ್ವರೂಪ ಆನಂದಮಯವಾಗಿರುತ್ತದೆ. ರಾಜಸರ ಸ್ವರೂಪ ಮಿಶ್ರವಾಗಿರುತ್ತದೆ ಮತ್ತು ತಾಮಸರ ಸ್ವರೂಪ ದುಃಖಮಯವಾಗಿರುತ್ತದೆ. ಇದು ಆಯಾ ಜೀವರ ಸ್ವರೂಪವಾದ್ದರಿಂದ ಅನಂತ ಕೋಟಿ ಜೀವರುಗಳಲ್ಲಿ ಈ 3 ಪ್ರಭೇದಗಳನ್ನು ತಿಳಿದುಕೊಂಡು ಅವರ ಯೋಗ್ಯತೆಯನ್ನು ಆಯಾ ಜೀವರಿಗೆ ಒದಗುವ ಫಲಪ್ರಾಪ್ತಿಯನ್ನು ಸಹ ನಮಗೆ ವೇದವೇ ತಿಳಿದುಕೊಡ್ತಾ ಇದೆ. ಇಂತಹ ವೇದದ ಅಪೌರುಷೀಯ ಭಾಗವಾದ ಶ್ರೀಮದ್ ಐತರೇಯ ಉಪನಿಷತ್ ಎಂಬುದನ್ನು ನಾವು ಚಿಂತಿಸುತ್ತಿದ್ದೆವು. ಈ ಐತರೇಯ ಉಪನಿಷತ್ತಿನಲ್ಲಿ ಏಷ ಪಂಥಾಹ, ಇದೊಂದೇ ಮಾರ್ಗ. ನಿರ್ದಿಷ್ಟವಾಗಿ ಹೇಳ್ತಕ್ಕಂಥ ಉಪನಿಷತ್ ವಾಕ್ಯ ಸಕಲ ಜೀವರನ್ನು, ಅವರ ಮಾರ್ಗವನ್ನು, ಅವರ ಯೋಗ್ಯತೆಯನ್ನು ತಿಳಿಸಿಕೊಡ್ತಾ ಇದ್ದೆ. ಏತತ್ ಕರ್ಮೈಹಿ, ಅವರವರ ನಿಯತವಾದ ಕರ್ಮ. ಏತದ್ ಬ್ರಹ್ಮ, ಭಗವಂತನನ್ನು ನಿರ್ದೇಶ ಮಾಡತಕ್ಕಂಥದ್ದು ಮುಖ್ಯ.
ಏತತ್ ಸತ್ಯಂ, ಇವೆಲ್ಲವೂ ಸತ್ಯಭೂತವಾದದ್ದು ಎಂದು 4 ಪಾದದಿಂದ ಕೂಡಿರತಕ್ಕಂಥ ಈ ಮೊದಲನೆಯ ಮಂತ್ರದಿಂದಲೇ ಸಕಲ ಜೀವರಿಗೂ ಮಾರ್ಗದರ್ಶನವನ್ನು ನೀಡಿದೆ. ಈ ಸಾತ್ವಿಕರಲ್ಲಿ 3 ವಿಧವೆಂದು ತಿಳಿಸಿದಾಗ ಅರ್ಕ ಎಂದು ಮನುಷ್ಯೋತ್ತಮರು ಭಗವಂತನ ಆರಾಧನೆ ಮಾಡುತ್ತಾರೆ. ತೇಜಸ್ಸೆಂದು ಋಷಿಗಳು ಆರಾಧನೆ ಮಾಡುತ್ತಾರೆ. ಪವಮಾನ ಎಂದು ದೇವತೆಗಳು ಆರಾಧನೆ ಮಾಡುತ್ತಾರೆ ಎಂದು ತಿಳಿಸಿದ್ದಾರೆ. ಈಗ ಅರ್ಕ ಅಂದರೆ ಏನು ಎಂಬುದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನು ನಾವು ಎಂದು ಗಮನಿಸೋಣ. ಅರ್ಕ ಎಂದರೇನು? ಅರಣಂ ಗಮನಂ ಯಸ್ಮಾದ್ ಅರ್ಕಃ ಶೀಘ್ರಗತಿತ್ವತಃ. ಅರಣಂ ಗಮನಂ ಯಸ್ಮಾದ್ ಅರ್ಕಃ ಅರ್ಥ ಶೀಘ್ರಗತಿಸ್ತ್ವತಃ. ಅರ್ಕ ಎಂಬಲ್ಲಿ ರುಧಾತು ಹೇಳುವ ಅರಣವು ಗಮನವೇ. ಆದುದರಿಂದ ಶೀಘ್ರ ಗಮನವುಳ್ಳ ಗರುಡ ಪಕ್ಷಿಯು ಅರ್ಕ. ಶೇನ ಏವ ತದಾಕಾರ ಚಿತಿಃ ಅರ್ಕಪದೋದಿತಃ. ಸುಪರ್ಣ ಪ್ರತಿಮಾ ಸಾ ಯತ್ ತದಾರಾಟೋ ಜನಾರ್ದನಃ ತಸ್ಮಾತ್ ಅರ್ಕಃ ಇತಿ ಸಾ ಪ್ರೋಚ್ಯತೆ ವೈದಿಕೈಃ ಪದೈಃ. ಯೋಸೌ ಚಿತಿಗತೋ ಮೀಂದ್ರಃ ಸೋऽಗ್ನಿವ ಇತರಶ್ವಪಿ ತಥಾ ವಾಕ್ ಪ್ರಾಣಚಕ್ಷುಷು ತಸ್ಮಾತ್ ಅರ್ಕಃ ಪ್ರಕೀರ್ತಿತಃ. ತೇಷು ಸ್ಥಿರೇ ಸುಪರ್ಣೇ ಚ ರೂಪಭೇದೈಃ ಪೃಥಕ್ ಪೃಥಕ್ ಸ್ಥಿತೋ ವಿಷ್ಣುಸ್ತವಾರ್ಕ್ಯಃ ತೇ ತಸ್ಮಾದೇವ ಪ್ರಕೀರ್ತಿತಃ. ಉಪನಿಷತ್ತಿನಲ್ಲಿ ಹೇಳುವ ಕೇವಲ ಒಂದು ಅರ್ಕ ಎಂಬ ಶಬ್ದವನ್ನು ವ್ಯಾಕರಣ ರೀತಿಯಲ್ಲಿ ಶಬ್ದವನ್ನು ತಿಳಿದು ಯೋಗಿಕವಾಗಿ ಹೇಗೆ ಅರ್ಥ ಮಾಡಬೇಕು ಎಂಬುದನ್ನು ನಮ್ಮ ಮೂಲ ಗುರುಗಳಾದ ಶ್ರೀಮಧ್ವಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅರ್ಕ ಎಂಬುದರಲ್ಲಿ ರು ಧಾತುವಿದೆ. ಅದು ಹೇಳುವ ಅರಣವು ಗಮನವೇ. ಆದುದರಿಂದ ಶೀಘ್ರ ಗಮನ ಶಕ್ತಿ ಉಳ್ಳ ಗರುಡ ಪಕ್ಷಿಯೇ ಅರ್ಕ. ಗರುಡ ಪಕ್ಷಿಯ ಆಕಾರದಲ್ಲಿ ಇಟ್ಟಿಗೆಗಳನ್ನು ಜೋಡಿಸಿ ನಿರ್ಮಿಸಿದ ಯಜ್ಞವೇದಿಕೆ ಗರುಡನಿಗೆ ಪ್ರತಿಮಾ ರೂಪ. ಆದುದರಿಂದ ಅದು ಅರ್ಕ ಎಂದ ಹೆಸರಿನಿಂದ ಕರೆಸಿಕೊಳ್ಳುತ್ತದೆ. ಜನಾರ್ದನನು ಅದರ ಅಂತರ್ಗತನಾದ ಗರುಡನನ್ನೇ ಏರಿರುವುದರಿಂದ ಅದು ಅವನ ಅರ್ಕ ಎಂದು ಉಪನಿಷತ್ತು ಹೇಳುತ್ತಿದೆ. ಗರುಡಾಕಾರದ ಯಜ್ಞವೇದಿಕೆಯಲ್ಲಿರುವ ಗರುಡನೇ ಅಗ್ನಿ, ವಾಯು ಮತ್ತು ಆದಿತ್ಯರಲ್ಲಿಯೂ ವಾಕ್ ಪ್ರಾಣ ಚಕ್ಷುಸ್ಸಿನಲ್ಲಿಯೂ ಇರುವುದರಿಂದ ಅವುಗಳು ಅರ್ಕ ಎನಿಸಿದೆ. ಅವುಗಳಲ್ಲಿರುವ ಎಲ್ಲ ಗರುಡ ರೂಪಗಳಲ್ಲಿಯೂ ಪ್ರತ್ಯೇಕವಾಗಿ ಹರಿಯು ಬೇರೆ ಬೇರೆ ರೂಪಗಳಿಂದ ಏರಿದ್ದಾನೆ. ಆದ್ದರಿಂದ ಅವುಗಳು ಅವನ ಅರ್ಕಗಳು ಎನಿಸಿದೆ. ಅರ್ಕ ಎಂದು ಹೇಳಿದ ಕೂಡಲೇ ಆ ಎಂಬ ಸ್ವರಾಕ್ಷರ ಕ ಎಂಬುದು ಅಲ್ಲಿ ರು ಧಾತುವಿನ ಜೊತೆಯಲ್ಲಿ ಸೇರಿರುವುದರಿಂದ ಇದರ ಅರ್ಥ ಸಂಯುಕ್ತಾಕ್ಷರ ಅರ್ಕ ಎಂಬುದು ಶೀಘ್ರಗಾಮಿ ಎಂಬುದನ್ನು ಸೂಚಿಸುತ್ತದೆ. ಶೀಘ್ರಗಾಮಿಗೆ ಹೆಸರಾದದ್ದು ಗರುಡದೇವರು ಸುಪರ್ಣ. ಸುಪರ್ಣ ಅಂದರೆ 2 ರೆಕ್ಕೆಗಳು ಉಳ್ಳತಕ್ಕಂಥದ್ದು. 2 ರೆಕ್ಕೆಗಳು, ಪರ್ಣ ಅಂದರೆ ಎಲೆಗಳು. 2 ಎಲೆಗಳು ಅಂದರೆ ಯಾವ ಎಲೆಗಳು? ಪೌರುಷೇಯ ಮತ್ತು ಅಪೌರುಷೀಯ ಆಗಮಗಳು.
ಇಲ್ಲಿ ಶೀಘ್ರವಾಗಿ ಚಲಿಸುವ ಅಂದರೆ ವೇದವೇದ್ಯನಾದ ಭಗವಂತನನ್ನು ಅರ್ಕ ಎಂದು ನಾವು ತಿಳಿಯಬೇಕು. ಯಾವುದೇ ಪದಾರ್ಥದ ಅಭಿಮನ್ಯವಾದ ದೇವತೆ ಮತ್ತು ನಿಯಾಮಕ ಇವನ್ನು ನಾವು ಮುಖ್ಯವಾಗಿ ಅರ್ಕ ಶಬ್ದದಿಂದ ತಿಳಿಯಬೇಕು. ಒಂದು ವಾಹನವಿದೆ ಅಂದರೆ ವಾಹನದ ಮಾಲೀಕ ವಾಹನವನ್ನಾಗಿ ನಾವು ಕರೆಯುತ್ತೇವೆ. ವಾಹನವನ್ನು ಚಲಿಸುವ ವಾಹನವನ್ನಾಗಿ ಕರೆಯುತ್ತೇವೆ. ವಾಹನವನ್ನು ಸಹ ಅದೇ ಹೆಸರಿನಿಂದ ಕರೆಯುತ್ತೇವೆ. ವೇದೋಕ್ತದಲ್ಲಿ ಅಪೌರುಷೇಯವಾದ ವೇದದಲ್ಲಿ ನಾವು ತಿಳಿಯಬೇಕಾದ ವಾಹನ ಯಾವುದು? ಮೊಟ್ಟ ಮೊದಲಿಗೆ ನಮಗೆ ಸಿಗತಕ್ಕಂಥದ್ದು ವೇದದಿಂದ ಪ್ರಯೋಜನವೇನು? ಗಮನಶೀಲತ್ವ. ಗಮನ ಎಲ್ಲಿಗೆ ಗಮನ? ಭಗವಂತನ ಪಾದ, ಭಗವಂತನ ತಿಳಿಯಲು ಗಮನ. ಹಾಗಾದರೆ ಗಮನಕ್ಕೆ ನಮಗೆ ಸಾಧಕವಾದದ್ದು ಯಾವುದು? ವೇದ. ಅದು ದ್ವಿರೂಪವಾಗಿ ಅಂದರೆ ಸುಪರ್ಣ ಎರಡು ರೂಪವಾದದ್ದು, ಆಗಮ ರೂಪವಾದದ್ದು, ಪೌರುಷೀಯ ಮತ್ತು ಅಪೌರುಷೀಯ ರೂಪ ಆಗಮವಾದದ್ದು ಭಗವಂತನು ತಿಳಿಸುವ ಕ್ರಮವಾಗಿದೆ. ಆದ್ದರಿಂದ ಲೋಕದಲ್ಲಿ ಎರಡು ಪರ್ಣದಿಂದ ಹಾರುವ ಪಕ್ಷಿ ಗರುಡದೇವರು, ಅವನನ್ನು ಅರ್ಕ ಎಂದಾಯಿತು. ಆ ಅರ್ಕ ಹಾರಲು ಒಳಗೆ ಶಕ್ತಿ ಪ್ರದಾತ ಭಗವಂತನಾದ್ದರಿಂದ ಭಗವಂತ ಗರುಡನ ಮೇಲೆ ಕುಳಿತಿರುವಂತೆ ಚಿತ್ರಿಸುತ್ತಾರೆ. ಇದರ ಅರ್ಥವೇನು? ಗರುಡನ ಮೇಲೆ ಮಾತ್ರ ಅಲ್ಲ, ಗರುಡನ ಒಳಗೂ, ಗರುಡನ ಪಕ್ಷದಲ್ಲೂ, ಗರುಡನ ಸರ್ವಾಂಗದಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದಲೇ ಗರುಡ ಚಲಿಸುತ್ತಿದೆ. ಆದ್ದರಿಂದ ಗರುಡ ಅರ್ಕ ಎನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಅವನ ಚಾಲನೆ ಕೊಟ್ಟಂಥ ಭಗವಂತನನ್ನು ಅರ್ಕ ಎನ್ನಬೇಕು ಎಂಬುದು ಉಪನಿಷತ್ತಿನ ಸಾರಭೂತವಾಗಿದೆ. ಹೀಗೆ ಚಾಲನೆ ಮಾಡುವಾಗ ಲೋಕದಲ್ಲಿ ಈ ಚಾಲನೆಯಾಗತಕ್ಕಂಥ ಪದಾರ್ಥಗಳು ಯಾವುದು? ಮೊಟ್ಟ ಮೊದಲಿಗೆ ನಮಗೆ ಕಾಣತಕ್ಕಂಥದ್ದು ಅಗ್ನಿ. ಅಗ್ನಿ ಅಜಂ ದ್ರಾವಯತೆ ಅಂದರೆ ಮೊಟ್ಟ ಮೊದಲನೆಯಾಗಿ ಮುನ್ನುಗ್ಗತಕ್ಕಂಥ ಶಕ್ತಿ ಇರತಕ್ಕಂಥ ಲೋಕದಲ್ಲಿ ಅಗ್ನಿ. ಮತ್ತು ಈ ಅಗ್ನಿ ಮತ್ತೊಂದು ನಾವು ವಾಯು. ನಾವು ಪ್ರಪಂಚದಲ್ಲಿ ವಾಯುವಿನಿಂದ ತಳ್ಳಲ್ಪಡತಕ್ಕಂಥ ಪದಾರ್ಥಗಳು ಗಾಳಿಗೆ ತಳ್ಳಿಕೊಂಡು ಬರುತ್ತಿದೆ, ತನ್ನನ್ನು ತಾನು ತಳ್ಳಿಕೊಂಡು ಬರುತ್ತಿದೆ. ಆದ್ದರಿಂದ ಚಲನ ವಸ್ತು ವಾಯು. ಮತ್ತು ಆದಿತ್ಯ, ಸೂರ್ಯ, ಅವನ ಪ್ರಕಾಶಮಾನ ಇಡೀ ಪ್ರಪಂಚ, ಇಡೀ ವಿಶ್ವವೇ ಆವರಿಸುತ್ತದೆ. ಆವರಿಸಿದಂತೆ ಅದು ಚಲನ ಹೊಂದುತ್ತಾ ಇರುತ್ತದೆ. ಅಂದರೆ ಈ ಭೂಲೋಕದಲ್ಲಿ ಆದಿತ್ಯನ ಪ್ರಕಾಶ ದಿನಮಾನದಲ್ಲಿ ಕಾಣಿಸುತ್ತದೆ, ಈರುಳಿನಲ್ಲಿ ಕಾಣಿಸುವುದಿಲ್ಲ. ಹೀಗೆ ಅದರ ಚಲನೆ. ಇಡೀ ವಿಶ್ವವನ್ನು ಚಲನೆ ಮಾಡುವುದಕ್ಕೆ 12 ತಾಸುಗಳು, ಅಂದರೆ ಇಡೀ ವಿಶ್ವದ ಅನಂತ ಕೋಟಿ ಯೋಜನೆಗಳನ್ನು ಕ್ರಮಿಸುವುದಕ್ಕೆ ಆದಿತ್ಯನು 12 ತಾಸು ತೆಗೆದುಕೊಂಡಂತೆ ನಮಗೆ ತಿಳಿಸುತ್ತದೆ. ಮತ್ತೆ ಅದೇ ಆದಿತ್ಯ ಈ ವಿಶ್ವವನ್ನು ಸಂಪರ್ಕ ಮಾಡುವುದಕ್ಕೆ ಮತ್ತೆ 12 ತಾಸುಗಳು. ಇಲ್ಲೂ ಸಹ ನಾವು ಗಮನವನ್ನು ನೋಡುತ್ತೇವೆ. ಹೀಗೆ ಅಗ್ನಿಯಲ್ಲಿ ಗಮನ, ವಾಯುವಿನಲ್ಲಿ ಗಮನ, ಆದಿತ್ಯದಲ್ಲಿ ಗಮನ ಇರುವುದರಿಂದ ಇವೆಲ್ಲವೂ ಅರ್ಕ ಎನಿಸಿಕೊಳ್ಳುತ್ತದೆ. ಇದನ್ನು ಪ್ರತಿಯೊಬ್ಬರ ಸಾಧಕ ಜೀವನ ಮನುಷ್ಯನ ಮುಖದಲ್ಲೇ ನಾವು ನೋಡಬಹುದು. ವಾಕ್, ಪ್ರಾಣ ಮತ್ತು ಚಕ್ಷಸ್ಸುಗಳು. ನಮ್ಮ ಮಾತಿನಿಂದ ಶಬ್ದ ಹೊರಡುತ್ತದೆ, ಅದು ಗಮನ ಕ್ರಿಯೆ ಆಯಿತು.
ಪ್ರಾಣ ಚಲಿಸುತ್ತದೆ, ಅದು ನಿರಂತರವಾಗಿ ಒಂದು ಕಡೆ ನಿಲ್ಲಲು ಸಾಧ್ಯವಿಲ್ಲ. ಪ್ರಾಣಶಕ್ತಿಯಾಗಿ ನಿತ್ಯ ನಿರಂತರವಾಗಿ ಚಲನೆ ಇರುತ್ತದೆ. ಮತ್ತೊಂದು ಕಣ್ಣಿನಲ್ಲಿರತಕ್ಕಂಥ ಚಕ್ಷಸ್ಸು ದೃಷ್ಟಿಯೂ ಸಹ ಪ್ರತಿ ಕ್ಷಣದಲ್ಲೂ ಸಹ ಚಲನೆ ಆಗುತ್ತಿರುತ್ತದೆ. ಆದ್ದರಿಂದ ವಾಕ್ ಚಲನೆ, ಪ್ರಾಣ ಚಲನೆ, ಚಕ್ಷಸ್ಸು ಚಲನೆ ಇವುಗಳು ಅರ್ಕ ಎನಿಸಿದೆ. ಹೀಗೆ 3 ರೂಪದಲ್ಲಿ ನಾವು ಅರ್ಕವನ್ನು ನಾವು ಗಮನಿಸಬಹುದಾಗಿದೆ. ಇದು ಆಧ್ಯಾತ್ಮದಲ್ಲಿ ಇದನ್ನು ಉಕ್ತ ಅಂದರೆ ಭಗವಂತನನ್ನು ಹೇಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದನ್ನು ತಿಳಿಸುತ್ತಾರೆ. ವ್ಯಾಪ್ತತ್ವಾತ್ ಜೀವದೇಹೇಶು ಮುಖೇ ವಿಷ್ಣುಮುಖಂ ಸ್ಮೃತಂ ನಾಸಿಯೋಹೋ ನಾಸಿಕೋ ವಿಷ್ಣು ರಕ್ಷೋರೇವ ತದಾಕ್ಷಿಣಿ ಜೀವ ವಾಕ್ ಪ್ರಾಣಚಕ್ಷುಃ ಚಕ್ಷುಷುಃ ತದ್ವಾಗಾತ್ ತಸ್ತತಃ ಸ್ಥಿತಃ ವಿಷ್ಣೋ ವಾಗ್ ಭಾರ್ಗವೋ ರಾಮಃ ಪ್ರಾಣಸ್ಯ ನರಕೇಸರಿ ಚಕ್ಷುಸ್ತು ಕಪಿಲೋ ವಿಷ್ಣುಃ ಅಜ್ಞಾದೀನಂ ಚ ಕಾರಣಂ ಜೀವನ ಆಗಾದಿ ಸಂಸ್ಥಾಂ ಛ ಸುಪರ್ಣಂ ಅಧಿ ಸಂಸ್ಥಿತಾಃ ಅವಿಶೇಷೋಪಿ ಭಗವಾನ್ ಪೂರ್ಣ ಐಶ್ವರ್ಯ ಸ್ವರೂಪತಃ ಅಂಗಾಂಗಿತ್ವೇನ ಏಕ ಏವ ಸ್ವಾನಂದ ಅನುಭವೇ ಸ್ಥಿತಃ ಸೇವ ವ್ಯೂಹ್ಯ ಚ ಆತ್ಮಾನಂ ಪೃಥಗ್ರೂಪಂ ಇವ ಸ್ಥಿತಃ ಸುಪರ್ಣ ನಾಮ ಭಗವಾನ್ ಸುಪರ್ಣೇ ಚ ವ್ಯವಸ್ಥಿತಃ ಅಜ್ಞಾದೀಷು ತು ತನ್ನಾಮ ವಾಸುದೇವಃ ಸಂಸ್ಥಿತಃ ಅನ್ನನಾಮ ಸ ಏವ ನೇ ಚೇಷ್ಟಯನ್ ಸರ್ವಮಾಸ್ಥಿತಃ ಅನ್ನೇ ಸ್ಥಿತಃ ಸ ಏವ ಏಕ ಹಿ ಅನ್ನದಾತೃಗತಿಪ್ರದಃ. ಭಗವಂತ ಉಕ್ತ ಎಂಬ ಶಬ್ದದಿಂದ ಶಾಸ್ತ್ರದಲ್ಲಿ ಹೇಳಿರುವಂತೆ ಭಗವಂತ ಎಲ್ಲ ಶಬ್ದಗಳಿಗೂ ಅವನು ಜೇಯನಾಗಿದ್ದಾನೆ, ವಾಚ್ಯನಾಗಿದ್ದಾನೆ, ಶಕ್ತಿ ರೂಪವಾಗಿದ್ದಾನೆ ಎಂಬುದನ್ನು ನಾವು ಹೇಗೆ ತಿಳಿಯುವುದು ಎಂಬುದನ್ನು ವಾಯುದೇವರು ತಮ್ಮ ಮೂಲ ಜ್ಞಾನದಿಂದ ಶ್ರೀಮದಾನಂದ ತೀರ್ಥರ ಗುರುಗಳಾಗಿ ನಮಗೆ ಭಾಷ್ಯ ರೂಪದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ವಿಷ್ಣು ಜೀವರ ಬಾಹ್ಯ ದೇಹಗಳಲ್ಲಿ ವ್ಯಾಪ್ತವಾಗಿರುವುದರಿಂದ ಆ ದೇಹಗಳ ಬಾಯಿಯಲ್ಲಿ ಅವನ ಬಾಯಿ, ಮೂಗಿನಲ್ಲಿ ಮೂಗು, ಕಣ್ಣುಗಳಲ್ಲಿ ಕಣ್ಣುಗಳಿವೆ. ಇದರ ಅರ್ಥವೇನು? ನಾವು ಒಬ್ಬ ಮನುಷ್ಯ ಶರೀರವನ್ನು ಕಂಡಾಗ ಶಿರ, ರುಂಡ, ಮುಂಡ, ಕೈಕಾಲು ಅಂತ ಹೇಳುತ್ತೇವೆ. ಮೊಟ್ಟ ಮೊದಲು ನಾವು ಶಿರಸ್ಸು, ಮುಖವನ್ನು ನೋಡುತ್ತೇವೆ. ಯಾರು ಪಾದವನ್ನು ನೋಡಿ ಗಮನಿಸುವುದಿಲ್ಲ, ಅಥವಾ ರುಂಡ ಅಂದರೆ ಹೊಟ್ಟೆ ಭಾಗವನ್ನು ನೋಡಿ ವ್ಯಕ್ತಿಯನ್ನು ಗಮನಿಸುವುದಿಲ್ಲ. ಕೇವಲ ಮುಂಡ ಅಂದರೆ ಶಿರಸ್ಸು ಭಾಗವನ್ನೇ ನೋಡಿ ಇದನ್ನು ಗುರುತಿಸುವುದಾಗಿದೆ. ಆದ್ದರಿಂದ ಈ ಶಿರಭಾಗದಲ್ಲಿ ಭಗವಂತನಿದ್ದಾರೆ, ದೇಹದ ಪೂರ್ತಿ ವ್ಯಾಪಿಸಿದ್ದಾನೆ. ಅದನ್ನು ಶಿರಸ್ಸು ಭಾಗದಿಂದಲೇ ನಾವು ತಿಳಿದುಕೊಳ್ಳಬೇಕು ಎಂಬುದಾಗಿ ಶ್ರೀಮದಾನಂದ ತೀರ್ಥರು ತಿಳಿಸ್ಕೊಡ್ತಾ ಇದ್ದಾರೆ. ಆ ದೇಹದಲ್ಲಿ ನಮಗೆ ಮೊಟ್ಟ ಮೊದಲು ಬಾಯಿಯಲ್ಲಿ ಅವನ ಬಾಯಿ ಇದೆ, ಭಗವಂತನ ಬಾಯಿ ಇದೆ. ಮೂಗಿನಲ್ಲಿ ಅವನ ಭಗವಂತನ ಮೂಗಿದೆ. ಕಣ್ಣಿನಲ್ಲಿ ಭಗವಂತನ ಕಣ್ಣುಗಳಿದೆ.
ಇದೇನಾಶ್ಚರ್ಯ, ನಾವು ನೋಡುವುದು ಮನುಷ್ಯನ ಆಕೃತಿಯನ್ನು. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅದು ಭಗವಂತನ ಕಣ್ಣು, ಭಗವಂತನ ಮೂಗು, ಭಗವಂತನ ನಾಲಿಗೆ ಎಂದು ಹೇಗೆ ನಾವು ಕಲ್ಪಿಸಿಕೊಡುವುದು ಅಂದರೆ, ಈ ಶರೀರ ಮತ್ತು ಜೀವ ಶರೀರವಾಗಿದ್ದಾಗ ಮಾತ್ರ ಈ ವ್ಯವಹಾರ ಕೂಡುತ್ತದೆ. ಮೃತ ಶರೀರಕ್ಕೂ ಕಣ್ಣು ಇರುತ್ತೆ, ಮೂಗಿರುತ್ತೆ, ಬಾಗಿರುತ್ತೆ. ಆದರೆ ಯಾರು ಆಗ ಅವರ ಮುಖವನ್ನು ನೋಡಿ ಮಾತಾಡಿಸಲು ಸಾಧ್ಯವಾಗುವುದಿಲ್ಲ, ಕಣ್ಣನ್ನು ದೃಷ್ಟಿಸಿ ನೋಡುವುದಕ್ಕೂ ಸಾಧ್ಯವಿಲ್ಲ, ವಾಸನೆಯಂತೂ ನಡೆಯುವುದೇ ಇಲ್ಲ. ಕೇವಲ ಎಲ್ಲ ಜಡಪ್ರಾಯವಾಗಿರುತ್ತದೆ, ಒಂದು ಮಣ್ಣಿನ ಮುದ್ದೆಯಾಗಿರುತ್ತದೆ. ಮಣ್ಣಿನ ಮುದ್ದೆ ಮುಂದೆ ನಾವು ಇದು ಕಣ್ಣು, ಇದು ಮೂಗು, ಇದು ಕಿವಿ, ಇದು ಬಾಯಿ, ಇದು ಹಲ್ಲು ಅಂತ ನಾವು ತಿಳಿಸ್ಕೊಟ್ಟರೆ ಎಲ್ಲವೂ ಮಣ್ಣೆ. ಆದರೆ ಆ ಆಕಾರದಿಂದ, ಆ ಸ್ಥಾನ ಪ್ರಭೇದದಿಂದ ನಾವು ಅದನ್ನು ಗುರುತಿಸುತ್ತೇವೆ. ವಸ್ತುಸ್ಥಿತಿಯಲ್ಲಿ ಎಲ್ಲವೂ ಯಾವುದು? ಎಲ್ಲ ಮಣ್ಣು. ಇದನ್ನು ವಿಶೇಷ ಆಕಾರವಾಗಿ ಮಣ್ಣು ಮಾತ್ರ ಸತ್ಯ ಎಂಬುದಾಗಿ ಉಪನಿಷತ್ತು ತಿಳಿಸುತ್ತಾ ಇದೆ. ಮೃತ್ತಿಕೆ ಚೇವ ಸತ್ಯಂ ಹೇಳುವ ತಾತ್ಪರ್ಯವೇನೆಂದರೆ, ಕೇವಲ ಎಲ್ಲವೂ ಮೃಣ್ಮಯವಾದದ್ದು. ಮೃತ್ತಿಕೆ ಚೇವ ಸತ್ಯಂ ಎಂದು ವೇದವಾಕ್ಯವನ್ನು ತಿಳಿಸ್ತಾ ಇದೆ. ಆದರೆ ನಾವು ವ್ಯವಹಾರದಲ್ಲಿ ಯಾವಾಗ ಪ್ರಾಣಶಕ್ತಿ ಇದೆಯೋ, ಜೀವ ಅಲ್ಲಿ ಸನ್ನಿಧಾನವಿರುತ್ತದೋ, ಅಲ್ಲಿ ಜೀವನ ಸನ್ನಿಧಾನಕ್ಕಿಂತ ನಾವು ವಿಶೇಷ ಆಕಾರವಾಗಿ ಭಗವಂತನ ಸನ್ನಿಧಾನವನ್ನು ನಾವು ತಿಳಿಯಬೇಕು. ಭಗವಂತನ ಸನ್ನಿಧಾನವಿದ್ದಾಗ ದೃಷ್ಟಿ ಕಣ್ಣಿನಲ್ಲಿ, ಮೂಗಿನಲ್ಲಿ ವಾಸನೆ, ಬಾಯಿನಲ್ಲಿ ಶಬ್ದವನ್ನು ನಾವು ಕೇಳಬಹುದು. ಇದು ಮೂರು ಸಹ ಅರ್ಕರೂಪದಿಂದ ಗಮನ ಕ್ರಿಯೆಯನ್ನು ತೋರಿಸ್ತಾ ಇದೆ. ಇಲ್ಲಿ ಅರ್ಕ ಎಂದು ಉಕ್ತನಾಗಿರ್ತಕ್ಕಂಥವನು ಭಗವಂತ ಎಂಬುದು ವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದರೆ ನಮ್ಮ ಬಿಂಬ ಉಪಾಸನೆ ಮಾಡುವಾಗ ಬಿಂಬನ ಕ್ರಿಯೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ಅತಿ ಸೂಕ್ಷ್ಮವಾಗಿ ತಿಳಿಸುವ ಭಾಗವಾಗಿದೆ. ಜೀವ ಸ್ವರೂಪ ದೇಹಗಳಲ್ಲಿಯೂ ಹರಿಯು ವ್ಯಾಪ್ತನಾಗಿರುವುದರಿಂದ ಜೀವ ಸ್ವರೂಪವಾದ ಬಾಯಿ, ಮೂಗು, ಕಣ್ಣುಗಳಲ್ಲಿ ಹರಿಯ ಬಾಯಿ, ಹರಿಯ ಮೂಗು, ಹರಿಯ ಕಣ್ಣುಗಳಿದೆ. ಹರಿಯ ಬಾಯಿ ಪರಶುರಾಮ, ಹರಿಯ ಮೂಗು ನರಸಿಂಹ, ಹರಿಯ ಕಣ್ಣು ಕಪಿಲ. ಜೀವ ಸ್ವರೂಪ ಮತ್ತು ಬಾಹ್ಯ ದೇಹಗಳಲ್ಲಿರುವ ಪರಶುರಾಮಾದಿಗಳ ಜೀವ ಸ್ವರೂಪ ಮತ್ತು ಬಾಹ್ಯ ದೇಹಗಳಲ್ಲಿರುವ ವಾಗೀಂದ್ರಿಯಗಳಲ್ಲಿ ನೆಲೆಸಿರುವ ಮತ್ತು ಅಜ್ಞಾದಿ ಕಾರಣನಾದ ಗರುಡನ ರೂಪವನ್ನು ಏರಿದ್ದಾರೆ. ಹರಿಯ ರೂಪಗಳಿಗೆ ಪರಸ್ಪರ ವೈಲಕ್ಷಣ್ಯ ಏನಿಲ್ಲದಿದ್ದರೂ ಅವನು ಪೂರ್ಣ ಅಚಿಂತ್ಯ ಶಕ್ತಿ ಸ್ವರೂಪನಾದ್ದರಿಂದ ಒಬ್ಬನೇ ಶರೀರ ರೂಪನು, ಅವಯವ ರೂಪನೂ ಆಗಿದ್ದು ಸ್ವರೂಪ ಆನಂದ ಅನುಭವದಲ್ಲಿ ಮಗ್ನನಾಗಿರುತ್ತಾನೆ. ಒಂದು ರೂಪದಿಂದ ವಾಹನ, ಇನ್ನೊಂದು ರೂಪದಿಂದ ಅದನ್ನೇ ಏರುವವನು ಎಂದು ರೂಪವನ್ನು ಬೇರ್ಪಡಿಸಿಕೊಂಡು ಪರಸ್ಪರ ಬೇರೆಯೇ ಎಂಬಂತೆ ಇರುತ್ತಾನೆ. ಆದ್ದರಿಂದ ಪೃಥವ್ಯಾದಿಗಳಲ್ಲಿ ಪೃಥವ್ಯಾದಿ ನಾಮದಿಂದ ಇರುವ ತಾನೇ ಸುಪರ್ಣ ನಾಮದಿಂದ ಗರುಡನಲ್ಲಿಯೂ, ಅಜ್ಞಾದಿ ನಾಮಗಳಿಂದ ಅಜ್ಞಾದಿಗಳಲ್ಲಿಯೂ ಇದ್ದು ತನ್ನನ್ನು ತಾನೇ ವಾಹನವಾಗಿ ಹೊರುತ್ತಾನೆ. ಅನ್ನನಾಮಕನಾಗಿ ಅನ್ನದಲ್ಲಿದ್ದು ಎಲ್ಲದರಲ್ಲಿಯೂ ಪ್ರವೃತ್ತಿ ಉಂಟು ಮಾಡುತ್ತಾನೆ. ಅನ್ನದಲ್ಲಿರುವ ಆ ಪ್ರಭುವೇ ಅನ್ನದಾತೃವಿಗೆ ಸದ್ಗತಿ ನೀಡುತ್ತಾನೆ. ಇದು ಉಪನಿಷತ್ತಿನ ರಹಸ್ಯ. ಎಲ್ಲ ಕಡೆ ಭಗವಂತನಿದ್ದಾನೆ. ನಾವು ಬೇರೆ ಬೇರೆ ಶಬ್ದದಿಂದ ಕಳೆಯುತ್ತೇವೆ, ಆ ವ್ಯಾಪಾರ ರೀತಿಯಲ್ಲಿ ಕರೆಯುತ್ತೇವೆ. ಬಾಯಿಂದ ಮಾತಾಡುತ್ತೇವೆ, ಆದ್ದರಿಂದ ಬಾಯಿ ಪ್ರತ್ಯೇಕವಾದ ಅಂಗವಾಗಿ ಎನಿಸಿತು. ಮೂಗಿನಲ್ಲಿ ಉಸಿರಾಡುತ್ತೇವೆ ಮತ್ತು ವಾಸನೆ ನೋಡುತ್ತೇವೆ.
ಬಾಯಿಂದ ನಾವು ವಾಸನೆಯನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಮೂಗು ಬಾಯಿಂದ ಪ್ರತ್ಯೇಕಿಸಲ್ಪಟ್ಟಿದೆ. ಬಾಯಿಂದ ರುಚಿಯನ್ನು, ಮೂಗಿನಿಂದ ವಾಸನೆಯನ್ನು ಕಂಡರೂ ಆ ಪದಾರ್ಥದ ರೂಪ ನಮಗೆ ತಿಳಿಯುವುದಿಲ್ಲ. ಆದ್ದರಿಂದ ನಮಗೆ ಕಣ್ಣು ಬೇಕಾಗಿತ್ತು. ಕಣ್ಣಿನಿಂದ ರೂಪ ಮಾತ್ರ ತಿಳಿಯುವಂತೆ ಸೂಕ್ಷ್ಮವಾಗಿ ಅದರ ರುಚಿಯನ್ನು, ಅದರ ವಾಸನೆ ಸುಮಧುರವನ್ನು ಸಹ ನಾವು ಗ್ರಹಿಸೋದಕ್ಕೋಸ್ಕರವಾಗಿ ಕಣ್ಣಿನ ಕೆಳಗೆ ಮೂಗು, ಮೂಗಿನ ಕೆಳಗೆ ಬಾಯಿ. ಅತ್ಯಂತ ವೈಚಿತ್ರಮಯವಾಗಿ ಭಗವಂತ ನಿರ್ಮಿಸಿದ್ದಾನೆ ಮನುಷ್ಯನ ಶರೀರವನ್ನು. ಇದನ್ನು ಯಾಕೆ ಹೀಗೆ ಮಾಡಿದ್ದಾನೆಂದರೆ, ಕಣ್ಣಿನ ಕೆಳಗೆ ಮೂಗು, ಮೂಗಿನ ಕೆಳಗೆ ಬಾಯಿ ಹೇಗೋ ಕಣ್ಣಿನ ಒಳಗಡೆ ಇರತಕ್ಕಂಥ ಈ ಬಾಹ್ಯ ಶರೀರದ ಒಳಗಡೆ ಇರತಕ್ಕಂಥ ಅನಿರುದ್ಧ ಶರೀರ ಮತ್ತು ಸ್ಥೂಲ ಶರೀರದ ಒಳಗಡೆ ಲಿಂಗ ಶರೀರ, ನಂತರದಲ್ಲಿ ಸ್ವರೂಪ, ಇಲ್ಲಿಯೂ ಸಹ ಏನು ಅಂಗಗಳಿದೆ ಆ ಅಂಗಗಳಲ್ಲಿಯೂ ಭಗವಂತನೇ ಇದ್ದಾನೆ ಎಂದು ತಿಳಿಯಕ್ಕೋಸ್ಕರವಾಗಿ ಕಣ್ಣಿನ ಕೆಳಗೆ ಮೂಗಿದೆ. ಅಂದರೆ ಕಣ್ಣಿನ ಒಳಗಡೆ ಅಂತಃಕರಣ ರೂಪವಾಗಿ ನೋಡಿದಾಗ ಭಗವಂತ ಬಾಹ್ಯ ಶರೀರದಲ್ಲಿದ್ದಂತೆ ಸ್ವರೂಪದಲ್ಲಿಯೂ ಇದ್ದಾನೆ ಎಂಬುದನ್ನು ಕಣ್ಣಿನ ಕೆಳಗೆ ಮೂಗು, ಮೂಗಿನ ಕೆಳಗೆ ಬಾಯಿ, ಇದನ್ನು ನಾವು ವರ್ಟಿಕಲ್ ಆಗಿ ನೋಡಿದರೆ ಮನುಷ್ಯನ ಮುಖ ತಿಳಿಯುತ್ತದೆ. ಹಾರಿಜಾಂಟಲ್ ಆಗಿ ಒಂದರ ಹಿಂದೆ ಇನ್ನೊಂದು ನೋಡಿದಾಗ ಒಳಗಿನ ಶರೀರವನ್ನು ಪ್ರವೇಶ ಮಾಡಿಸುತ್ತದೆ. ಆಗ ಬಾಹ್ಯ ಶರೀರದ ಒಳಗಡೆ ಇರತಕ್ಕಂಥ ಲಿಂಗ ಶರೀರದ ಒಳಗಡೆ ಸ್ವರೂಪ, ಈ ಸ್ವರೂಪದಲ್ಲಿಯೂ ಭಗವಂತನು ಇದ್ದಾನೆ. ಭಗವಂತ ಸ್ವರೂಪ ಕಣ್ಣಿನಲ್ಲಿದ್ದಾನೆ, ಮೂಗಿನಲ್ಲಿದ್ದಾನೆ ಮತ್ತು ಬಾಯಿಯಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಇದು ಅವನಿಗೆ ಇರುವಿಕೆಯ ಒಂದು ನಿದರ್ಶನವಾದರೆ, ಮತ್ತೊಂದು ನಿದರ್ಶನ ಭಗವಂತನೇ ಕಣ್ಣಿನ ರೂಪದಲ್ಲಿಯೂ ಇದ್ದಾನೆ, ಮೂಗಿನ ರೂಪದಲ್ಲಿಯೂ ಇದ್ದಾನೆ, ಬಾಯಿಯ ರೂಪದಲ್ಲಿಯೂ ಇದ್ದಾನೆ. ಎಂದರೆ ಭಗವಂತನೊಬ್ಬನೇ ವಿವಿಧ ರೂಪದಲ್ಲೂ ಇರಲು ಶಕ್ಯವಾಗಿದೆ. ಅನಂತ ರೂಪದಿಂದ ಇದ್ದಾನೆ ಅಂತ ತಿಳಿಯೋಕ್ಕೋಸ್ಕರವಾಗಿ ಕೇವಲ ನಾವು 3 ಇಂದ್ರಿಯಗಳಿಂದ 3 ಕೋಟಿ ಅನಂತ ಕೋಟಿ ರೂಪಗಳನ್ನು ನಾವು ನೋಡಬಹುದಾಗಿದೆ. 3 ಕೋಟಿ ಕಣ್ಣಿನ ಕೋಟಿ, ಮೂಗಿನ ಕೋಟಿ, ಅಂದರೆ ಬಾಯಿನ ಕೋಟೆಗಳನ್ನು ನೋಡಿದಾಗ 1 ಕೋಟಿಗಳಲ್ಲಿ ಅನಂತ ಕೋಟಿಗಳಿದ್ದಿರೋದ್ರಿಂದ ಭಗವಂತನ ಅನಂತ ಕೋಟಿ ರೂಪಗಳು ನಾವು ಸ್ಮರಣೆ ಮಾಡಬಹುದು. ಅನಂತ ಕೋಟಿಗಳಿಗೆ ನಾಯಕನಾದವನು ಭಗವಂತ ಎಂಬುದನ್ನು ಶ್ರೀ ಪುರಂದರದಾಸರು ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಂದು ಭಗವಂತನನ್ನು ಪರಿಚಯಿಸಿದ್ದಾರೆ. ಹೀಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿದಾಗ ಬಾಹ್ಯ ಶರೀರದ ಒಳಗಡೆ ಅಂತಃಕರಣದೊಳಗೆ ಸ್ವರೂಪದಲ್ಲಿ ಭಗವಂತನಿದ್ದಾನೆ. ಇದು ನಮ್ಮ ಬಿಂಬ ಉಪಾಸನೆ ಮಾಡತಕ್ಕಂಥ ದ್ವಾರವಾಗಿದೆ. ಹೀಗೆ ಉಪನಿಷತ್ತಿನ ಉಕ್ತವಾಗಿದೆ. ಉಕ್ತವಾದವನು ಭಗವಂತ, ಅವನು ಗಮನಶೀಲನಾದ್ದರಿಂದ ಅರ್ಕ ಎನಿಸಿಕೊಳ್ಳುತ್ತಾನೆ. ಇದನ್ನು ವಿಶೇಷಾಕಾರವಾಗಿ ಶ್ರೀಮದಾನಂದ ತೀರ್ಥರು ಮನುಷ್ಯನ ಮುಖವೊಂದೇ ಅಷ್ಟೇ ಅಲ್ಲ, ಪೃಥುವ್ಯಾದಿಗಳಲ್ಲಿ ಪೃಥ್ವಿ ರೂಪದಿಂದ ಇದ್ದಾನೆ, ಸುಪರ್ಣನಾಮದಲ್ಲಿ ಗರುಡನಲ್ಲೂ ಇದ್ದಾನೆ, ಅಗ್ನಾದಿ ನಾಮಗಳಿಂದ ಅಗ್ನಿಯಲ್ಲೂ ಇದ್ದಾನೆ ಎಂದು ಹೇಳಿದಾಗ ಯಾರು ಅಗ್ನಿ ಯಾವ ರೂಪದಲ್ಲಿ ಇರುತ್ತಾರೆ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಯಾವ ಕಣ್ಣಿನ ರೂಪದಲ್ಲಿ ಕಪಿಲರೂಪಿ, ಮೂಗಿನಲ್ಲಿ ನರಸಿಂಹರೂಪಿ ಮತ್ತು ಬಾಯಿಯಲ್ಲಿ ಪರಶುರಾಮ ರೂಪಿ.
ಇದು 24 ರೂಪವನ್ನು ಭಾಗವತದಲ್ಲಿ ಕಪಿಲಾದಿ ರೂಪಗಳನ್ನು ಚಿಂತಿಸುತ್ತಾರೆ. ಭಗವಂತನ ಅನಂತ ರೂಪಗಳಲ್ಲಿ ಕಪಿಲ ರೂಪ, ನರಸಿಂಹ ರೂಪ ಮತ್ತು ಪರಶುರಾಮ ರೂಪ. ನರಸಿಂಹ ರೂಪ ಕೇವಲ 1-2 ಗಳಿಗೆಯಲ್ಲಿ ಅವತಾರ ಮಾಡಿ ಪ್ರಹ್ಲಾದನನ್ನು ಉದ್ಧರಿಸಿದ ಎಂದು ನಾವು ತಿಳಿಯುವುದಲ್ಲ. ಪ್ರತಿ ಜೀವರಲ್ಲಿ ಯಾರಲ್ಲಿ ಮೂಗು ಇರಿದೆಯೋ ಅದಕ್ಕೆ ನಿಯಾಮಕನಾಗಿರ್ತಕ್ಕಂಥವನ ನರಸಿಂಹ ರೂಪ ಎಂದು ತಿಳಿದಾಗ ನರಸಿಂಹ ಅವತಾರ ಎಂಬತಕ್ಕಂಥದ್ದು ಎಲ್ಲರ ಮೂಗಿನಲ್ಲೂ ಇದೆ. ಯಾವುದೋ ಒಂದು ಗಳಿಗೆಯಲ್ಲಿ ಅವತಾರ ಮಾಡಿದ್ದು ಅಂತ ಚಿಂತಿಸಬಾರದು. ಎಲ್ಲ ಜೀವರ ನಾಸಿಕಾಂಗಕ್ಕೆ ನಿಯಾಮಕನಾದವನು ನರಸಿಂಹದೇವರು ಎಂಬುದನ್ನು ತಿಳಿದುಕೊಳ್ಳಬೇಕು. ಹೀಗೆ ತಿಳಿದುಕೊಂಡಾಗ ಈ ದಿನಮಾನದ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಅಂತ ನಾವು ನೋಡಿದಾಗ ಈ ಮಧ್ಯ ಕಾಲದಲ್ಲಿರ್ತಕ್ಕಂಥದ್ದು ಸಂಧ್ಯಾ ಕಾಲ. ಬೆಳಗ್ಗೆ ಮತ್ತು ರಾತ್ರಿ ಎಂದು ಸಂಧ್ಯಾ ಕಾಲ ಎಂಬುದಂತೆ ಮಧ್ಯದಲ್ಲಿ ಹೇಗಿದೆಯೋ ಹಾಗೆ ನರಸಿಂಹದೇವರು ಅವತಾರವಾಗಿದ್ದು ಸಂಧ್ಯಾ ಕಾಲದಲ್ಲಿ. ಅದು ಮಧ್ಯದಲ್ಲಿದೆ ಎಂದು ತೋರಿಸಿಕೊಟ್ಟಂತೆ ಕಣ್ಣು ಮತ್ತು ಬಾಯಿಗಳ ಮಧ್ಯದಲ್ಲೇ ನರಸಿಂಹ ರೂಪಿಯಾದ ನಿಯಾಮಕನಾದ ಮೂಗು ಮನುಷ್ಯನ ಶರೀರದಲ್ಲಿ ಇಟ್ಟಿದ್ದಾರೆ. ಬ್ರಹ್ಮದೇವರ ಸೃಷ್ಟಿ ಭಗವಂತನ ಲೀಲೆಯನ್ನು ತೋರಿಸಿಕೋಸಲುವಾಗಿ ಮುಖದಲ್ಲೇ ನಮ್ಮ ಬಿಂಬ ದರ್ಶನ ಮಾಡಿಸುವ ವಿಶೇಷವಾದ ಕ್ರಮ ಇದಾಗಿದೆ. ಮೂಗನು ಎಲ್ಲರಿಗೂ ಪ್ರಶಸ್ತವಾಗಿ ಕಾಣತಕ್ಕಂಥ ದಿವ್ಯ ಅಂಗವಾಗಿದೆ. ಇದು ಕಣ್ಣು ಮತ್ತು ಬಾಯಿಯ ಮಧ್ಯದಲ್ಲಿದೆ. ಕಣ್ಣು ಎಂದರೆ ಬೆಳಗ್ಗೆ ಮತ್ತು ರಾತ್ರಿಯ ಮಧ್ಯದಲ್ಲಿರ್ತಕ್ಕಂಥ ಸಂಧ್ಯಾ ಭಾಗವೇ ಮೂಗು. ಆ ಸಂಧ್ಯಾ ಕಾಲದಲ್ಲೇ ನರಸಿಂಹದೇವರು ಅವತರಿಸಿದರು. ನಾವು ಪುರಾಣತ್ವವಾಗಿ ಹಿರಣ್ಯಕಶಿಪುವಿನ ವರವನ್ನು ಪಡೆದಂತೆ ಬೆಳಗಾಗಬಾರದು, ರಾತ್ರಿ ಆಗಬಾರದು ಎಂಬ ಈ ವಿಶೇಷವಾದ ಚರಿತ್ರೆ ನಾವು ಕೇಳುತ್ತೇವೆ. ಅದು ಸಂಕಟವೇ ಆಗಿದೆ. ಆದರೆ ಅದರದ ಇಂಗಿತ ಏನು? ಸಂಧ್ಯಾ ಕಾಲ ಎಂದರೆ ನಾಸಿಕ, ಇದು ಸಂಧಿ ಕಣ್ಣಿಗೂ ಮತ್ತು ಬಾಯಿಗೂ ಸಂಧಿ ಮಾಡಿಸತಕ್ಕಂಥದ್ದು ಮೂಗು. ಇದನ್ನು ವೈದ್ಯಕೀಯವಾಗಿ ನೀವು ನೋಡಿದರೂ ಸಹ ಕಣ್ಣಿನಲ್ಲಿ ನೀರು ಹಾಕಿದರೆ ಅದು ಮೂಗಿನಿಂದ ಹರಿದು ಗಂಟಲಿಗೆ ಬರುತ್ತದೆ. ಮೂಗಿನಲ್ಲಿ ನೀರು ಹಾಕಿದರೆ ಅದು ಗಂಟಲಿಗೆ ಹೋಗುತ್ತದೆ. ಗಂಟಲಿನಿಂದ ಮೂಗಿಗೆ, ಮೂಗಿನಿಂದ ಕಣ್ಣಿಗೆ ನಾವು ನೀರು ಕುಡಿದಾಗ, ಬಾಯಿ ತುಂಬ ನೀರನ್ನು ತುಂಬಿಸಿಕೊಂಡಾಗ ಮೂಗಿನಲ್ಲಿರ್ತಕ್ಕಂಥ ಎಲ್ಲ ನರಗಳು ಉದ್ರೇಕಗೊಳ್ಳುವುದು, ಕಣ್ಣಿನಲ್ಲಿರ್ತಕ್ಕಂಥ ನರಗಳು ಉದ್ರೇಕಗೊಳ್ಳುವುದು. ಇದನ್ನು ಯಾರು ಬೇಕಾದರೂ ಪ್ರತಿದಿನವೂ ನೀವು ಪರೀಕ್ಷಿಸಬಹುದು. ಬಾಯಿಯಲ್ಲಿ ಕ್ರಮ ಚಲನೆ ಅಂದರೆ ನೀವು ಜಲವನ್ನು ಪಾನ ಮಾಡಿ ಆ ವಿಶೇಷವಾದ ಜಲವನ್ನು ಅಲ್ಲಾಡಿಸಿದಾಗ, ಅಂದರೆ ಬಾಯಿನಲ್ಲೇ ಗಮನ ಕೊಟ್ಟಾಗ ಆ ಗಮನ ಮೊಟ್ಟ ಮೊದಲಿಗೆ ಮೂಗಿನಲ್ಲಿರತಕ್ಕಂಥ ಸ್ಥಾನಗಳಿಗೆ ಅಂದರೆ ನಾಡಿಗಳಿಗೆ ಪ್ರಯೋಜಕವಾಗುತ್ತದೆ, ಕಣ್ಣಿನ ನಾಡಿಗಳಿಗೆ ಪ್ರಯೋಜಕವಾಗುತ್ತದೆ. ಇದು ನಾವು ಬಿಂಬೋಪಾಸನೆಯಲ್ಲಿ ವಿಶೇಷ ಆಕಾರವಾಗಿ ತಿಳಿಯುವ ವಿಷಯವಾಗಿದೆ. ಭಗವಂತನೇ ಸ್ವನಿಯಾಮಕನಾದ್ದರಿಂದ ಕಣ್ಣಿನಲ್ಲಿರ್ತಕ್ಕಂಥ ಭಗವಂತನು ನಮ್ಮ ಬಿಂಬನೆ, ಮೂಗಿನಲ್ಲಿರ್ತಕ್ಕಂಥ ಭಗವಂತನು ನಮ್ಮ ಬಿಂಬನೆ, ಬಾಯಿಯಲ್ಲಿರ್ತಕ್ಕಂಥ ಭಗವಂತನು ನಮ್ಮ ಬಿಂಬನೆ. ಇವರೆಲ್ಲರಿಗೂ ಭಿನ್ನ ರೂಪದಲ್ಲಿದ್ದರೂ ಸಹ ಅಭಿನ್ನ ಚಿಂತನೆ ಮಾಡಬೇಕು ಎಂಬುದನ್ನು ತೋರಿಸಿಕೊಡ್ತಕ್ಕಂಥ ಪ್ರಕ್ರಿಯೆ. ನಾವು ನೀರನ್ನು ಬಾಯಿಯಲ್ಲಿ ತುಂಬಿಸಿಕೊಂಡಾಗ ಅದರ ಗಮನದಿಂದ ನಾವು ಮೂಗು ಮತ್ತು ಕಣ್ಣನ್ನು
ಸಂಪರ್ಕಿಸಬಹುದಾಗಿದೆ. ಈ ಸಂಪರ್ಕ ಅಂದರೆ ಏನರ್ಥ? ಬಾಯಲ್ಲಿರ್ತಕ್ಕಂಥ ಯಾವ ಪರಶುರಾಮ ದೇವರೇ ನರಸಿಂಹದೇವರು, ನರಸಿಂಹದೇವರೇ ಕಪಿಲದೇವರು. ಹೀಗೆ ನಾವು ಭಗವಂತನಲ್ಲಿ ಅಭೇದ ಚಿಂತನೆಯನ್ನು ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ವಿಶೇಷಾಕಾರವಾಗಿ ತಿಳಿಸಿದ್ದಾರೆ. ಬಾಯನ್ನು ಮುಚ್ಚಿ ಮೂಗನ್ನು ಮುಚ್ಚಿದಾಗ ಒಳಗಡೆ ಗಾಳಿ ನಮಗೆ ಶೇಖರಿಸಿದಾಗ ತಕ್ಷಣದಲ್ಲಿಗೆ ಮೂಗಿನ ರಂಧ್ರಗಳು ಮತ್ತು ಕಣ್ಣಿನ ರಂಧ್ರಗಳು ಚಲನೆ ಆಗುವುದನ್ನು ನೀವು ಅನುಭವಿಸಿ ನೀವು ನೋಡಬಹುದಾಗಿದೆ. ಇದು ಭಗವಂತನ ಪರಸ್ಪರ ರೂಪಗಳಿಗಿರತಕ್ಕಂಥ ಸಂಬಂಧವನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ ಎಂದು ಇದು ವಿಶೇಷಕಾರವಾಗಿದೆ. ಭಗವಂತ ತನಗೆ ತಾನೇ ಅನ್ನ, ಶ್ರೀಹರಿ ಇದನ್ನು ಅನ್ನ ರೂಪದಲ್ಲಿ ಜಗತ್ತಿನಲ್ಲಿ ತೋರಿಸಿಕೊಡ್ತಾ ಇದೆ. ಅನ್ನ ಅಂದರೆ ಏನು? ಎಲ್ಲರಿಗೂ ಉಳಿಯುವ ಸಾಮಗ್ರಿ. ಅನ್ನದಿಂದಲೇ ಪ್ರಾಣ, ಅನ್ನದಿಂದಲೇ ಶಕ್ತಿ, ಅನ್ನದಿಂದಲೇ ನೋಟ, ಅನ್ನದಿಂದಲೇ ಉಸಿರು, ಅನ್ನದಿಂದಲೇ ಮಾತು. ಹೀಗೆ ಹೇಳಿದಾಗ ಅನ್ನ ಎಂಬುದು ಯಾವುದು? ಭಗವಂತನ ಪ್ರತೀತಿ. ಅನ್ನ ಎಂಬುದು ಜಡವಾದರೆ ಅಲ್ಲಿ ನಿಯಾಮಕನಾಗಿ ಶಕ್ತಿ ರೂಪನಾಗಿರತಕ್ಕಂಥ ದೇವತೆಗಳಿಗೆ ನಿಯಾಮಕನಾದ ಭಗವಂತ ಅನ್ನ ಎಂಬುದಾಗಿ ತಿಳಿಯೋಣ. ಮುಂದೆ ಭಗವಂತ ತನಗೆ ತಾನೇ ಅನ್ನವಾಗಿದ್ದಾನೆ ಹೇಗೆ ಎಂಬುದನ್ನು ಚಿಂತಿಸುವ ವಿಶೇಷ ಕ್ರಮವನ್ನು ಚಿಂತಿಸೋಣ. ಶ್ರೀ ಪುರಂದರದಾಸರು ಬಿಂಬೋಪಾಸನೆಯಲ್ಲಿ ದಿಗ್ದರ್ಶನವನ್ನು ಮಾಡಿಸುತ್ತಾ ಇದ್ದಾರೆ. ವರದರು ಎಂದರೆ ಎಲ್ಲರೂ ವರದರಾದರೆ ಮಾತ್ರ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಮೋಕ್ಷಕ್ಕೆ ಅರ್ಹರಾಗಬೇಕಾದರೆ ತಾರತಮ್ಯ ಚಿಂತನೆ ಅತ್ಯವಶ್ಯಕ ಎಂದು ಶ್ರೀಮದಾನಂದ ತಿಳಿಸಿದ್ದಾರೆ. ತಾರತಮ್ಯ ಜ್ಞಾನ ಅಂದರೆ ಏನು? ಭಗವಂತ ನಮ್ಮಲ್ಲೇ ನಿಂತು ಯಾವ ರೀತಿಯಲ್ಲಿ ವ್ಯಾಪಾರ ಮಾಡಿಸುತ್ತಿದ್ದಾನೆ ಎಂಬುದನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು? ಉಪನಿಷತ್ ಮೂಲಕ ತಿಳಿದುಕೊಳ್ಳಬೇಕು. ಒಂದು ಮಗು ಕಣ್ಣು ಎರಡಿಸಿತು ಅಂದರೆ ಅದಕ್ಕೆ ಎಂದು ಕಪಿಲನ ಚಿಂತನೆ ಆಗುವುದಿಲ್ಲ. ಮೂಗಿನಲ್ಲಿ ನರಸಿಂಹ ಅವತಾರ ಆಗುವುದಿಲ್ಲ. ಬಾಯಿನಲ್ಲಿ ಪರಶುರಾಮನ ಚಿಂತನೆಯೂ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಎಲ್ಲ ಜೀವರು ಅಜ್ಞಾನವಶದಲ್ಲಿ ಇದ್ದಾರೆ. ಕಪಿಲ ರೂಪನಾಗಿ ಭಗವಂತನಿರುದ್ದರೂ ಸಹ ಅವನು ಅವ್ಯಕ್ತ, ಅವ್ಯಯ. ಅವ್ಯಕ್ತನಾಗಿರುವುದರಿಂದ ನಮ್ಗೆ ಕಾಣಿಸಿಕೊಳ್ಳುವುದಿಲ್ಲ. ಅವ್ಯಯ ಅಂದರೆ ಎಲ್ಲ ರೂಪವೂ ಸಹ ಒಂದೇ ರೂಪವಾಗಿದ್ದಾನೆ. ಅವನು ವಿಶೇಷವಾದ ಜ್ಞಾನವನ್ನು ಕೊಟ್ಟರೆ ಮಾತ್ರ ಆ ಕಪಿಲನ ದರ್ಶನವಾಗುತ್ತದೆ. ಅದರಂತೆ ನರಸಿಂಹನ ಚಿಂತನೆ ಆಗುತ್ತದೆ. ಅದರಂತೆ ಪರಶುರಾಮನ ಶಕ್ತಿ ನಮಗೆ ತಿಳಿಯುತ್ತದೆ. ಕಣ್ಣಿನ ನೋಟ, ಮೂಗಿನ ವಾಸನೆ, ಬಾಯಿಯಲ್ಲಿರ್ತಕ್ಕಂಥ ನಾಲಿಗೆಯಿಂದ ಶಕ್ತಿ, ಇದೆಲ್ಲವೂ ಭಗವನ್ಮಯವಾಗಿದೆ, ಭಗವಂತನಿಂದ ಭಿನ್ನವಾಗಿದೆ. ಭಗವಂತನೇ ಅಲ್ಲಿ ದೇವತೆಗಳ ಮೂಲಕ ನಮಗೆ ತೋರಿಸುತ್ತಿದ್ದಾನೆ. ಭಗವಂತ ನಿರ್ಲಿಪ್ತನಾಗಿದ್ದಾನೆ. ಭಗವಂತನಿಲ್ಲದಿದ್ದರೆ ಇದು ಯಾವುದು ಕಣ್ಣಾಗುವುದಿಲ್ಲ, ಮೂಗು ಮೂಗಾಗುವುದಿಲ್ಲ, ಬಾಯಿ ಆಗುವುದಿಲ್ಲ ಎಂಬುದು ಮೃತ ಶರೀರದಲ್ಲಿ ನಮಗೆ ತಿಳಿದು ಬರುತ್ತದೆ. ಮೃತ್ಯೇವ ಸತ್ಯಂ ಎಂಬ ಶಬ್ದ ಕೇವಲ ಮಣ್ಣು. ಎಲ್ಲವೂ ಅಚೇತನವಾಗಿದ್ದಲ್ಲಿ ಆಕಾರವನ್ನು ನೋಡುತ್ತೇವೆ ಹೊರತು ಅದರ ವ್ಯಾಪಾರ ಏನು ನಾವು ನೋಡುವುದಿಲ್ಲ. ವ್ಯಾಪಾರಕ್ಕೆ ಬೇಕಾಗಿರತಕ್ಕಂಥ ನಿಯಾಮಕ ಶಕ್ತಿ ಭಗವಂತ ಎಂಬ ಪ್ರಜ್ಞೆ ಈ ಐತರೆ ಉಪನಿಷತ್ತು ನಮಗೆ ತಿಳಿಸ್ತಾ ಇದೆ ಎಂಬ ದಿವ್ಯ ಜ್ಞಾನವನ್ನು ಪುರಂದರದಾಸರು ನಮಗೆ ವರದರು ಎಂಬ ಸಾಂಕೇತದಿಂದ ತಿಳಿಸಿಕೊಟ್ಟಿದ್ದಾರೆ. ಇಂತಹ ವಿಶೇಷ ಜ್ಞಾನವನ್ನು ಕಲ್ಪಿಸಿದ್ದರಿಂದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸೋಣ. ವರಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೆಯಮ್ಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಇಂತಹ ವಿಶೇಷ ಜ್ಞಾನ ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಮನುಷ್ಯ ಜನ್ಮಕ್ಕೆ
ಕಾರಣಕರ್ತರಾದ ತಂದೆ ತಾಯಿಗಳ ವಿಶೇಷವಾದ ಅನುಗ್ರಹ ರೂಪವನ್ನು ಚಿಂತಿಸೋಣ. ಅವರ ಇರುವಿಗೆ ನೆರವಾದ ಗುರು ಹಿರಿಯರನ್ನು ವಿಶೇಷ ಆಕಾರವಾಗಿ ಚಿಂತಿಸೋಣ. ಇವರಲ್ಲೇ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ನಡೆಸಿದ್ದರಿಂದ ಅನಂತ ತತ್ವಾಭಿಮಾನಿ ದೇವತೆಗಳ ಅನುಗ್ರಹವನ್ನು ಯಾಚಿಸೋಣ. ಇವರಲ್ಲಿ ಮುಖ್ಯರಾದ ವಾಯುದೇವರು, ಜೀವೋತ್ತಮರು, ಅಕಣಶ್ಮರು, ಮೂಲ ಗುರುಗಳು, ಮುಖ್ಯ ಗುರುಗಳು ಶ್ರೀಮದಾನಂದ ತೀರ್ಥರಿಗೆ ನಾವು ಶಿರಸ ನಮಿಸೋಣ. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಅವನ ಅವ್ಯಕ್ತನಾಗಿ ಸಕಲರಲ್ಲೂ ಇದ್ದು ಸಹ ತನ್ನನ್ನು ತಾನು ಕಾಣಿಸಿಕೊಳ್ಳುವುದಿಲ್ಲ. ನಾವು ಬಿಂಬೋಪಾಸನೆಯನ್ನು ವಿಶೇಷಾಕಾರವಾಗಿ ಮಾಡಿದಾಗ, ಚಿಂತಿಸಿದಾಗ ಮಾತ್ರ ಅವನು ನಮ್ಮಲ್ಲಿ ವ್ಯಕ್ತನಾಗುತ್ತಾನೆ. ಅದೇ ನಮಗೆ ಬಿಂಬೋಪಾಸನೆ. ಮತ್ತು ಎಲ್ಲರಲ್ಲೂ ಇದ್ದಾರೆ ಎಂದ ಪ್ರಜ್ಞೆ ಬಂದಾಗ ಅದು ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಜೀವ ಪ್ರಕರಣದಲ್ಲಿ ಬಿಂಬೋಪಾಸನೆ ಮತ್ತು ವಿಶ್ವೋಪಾಸನೆ ಅತ್ಯಂತ ಪ್ರಮುಖವಾಗಿದೆ. ಅಂತಹ ವಿಶ್ವೋಪಾಸನೆಗೆ ಸ್ವಾಮಿಯಾದ ಭಗವಂತ, ವಿಶ್ವನಾಥ ಮತ್ತು ಬಿಂಬನಾಗಿರ್ತಕ್ಕಂಥ ಜಗನ್ನಾಥ ಮತ್ತು ವಿಶ್ವನಾಥನಿಗೆ ಹೇಗೆ ನಾವು ಪ್ರತಿ ಉಪಕಾರವನ್ನು ಸಲ್ಲಿಸುವುದೋ ಭೂಯಿಷ್ಠಾಂತೆ ನಮ್ಮ ಉಕ್ತಿ ವಿಧೇಮ, ಭೂಯಿಷ್ಠಾಂತೆ ನಮ್ಮ ಉಕ್ತಿ ವಿಧೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.